ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ನನಗೆ ಕೆಲವೊಬ್ರು ಕೇಳಿದ್ರು ಶ್ರೀಚಕ್ರದ ಬಗ್ಗೆ, ಅಂದ್ರೆ ಯಾವ ಯಾವ ಆವರಣದಲ್ಲಿ ಯಾವ ಯಾವ ದೇವತೆಗಳಿರ್ತವೆ, ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಈ ದಿನ ಆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಆ ಪರಮೇಶ್ವರಿಯನ್ನ ಶ್ರೀಚಕ್ರ ಸಂಚಾರಿಣಿ ಅಂತೀವಿ. ಅಂದ್ರೆ ಶ್ರೀಚಕ್ರದಲ್ಲಿ ಸಂಚರಿಸುವಂತವಳು, ಶ್ರೀಚಕ್ರ ರಾಜ ನಿಲಯ ಅಂದ್ರೆ ಶ್ರೀಚಕ್ರದಲ್ಲಿ ನಿವಾಸವಿರ್ತಕ್ಕಂಥವಳು, ಶ್ರೀಚಕ್ರ ನಗರ ಸಾಮ್ರಾಜ್ಞಿ, ಶ್ರೀಚಕ್ರವೆಂಬ ಮಹಾನಗರಕ್ಕೆ ಸಾಮ್ರಾಜ್ಞಿ. ಇವುಗಳಿಗಿಂತ ಶ್ರೀಚಕ್ರ ಅಂದ್ರೆ ಪರಮೇಶ್ವರಿಯ ನಿವಾಸ ಸ್ಥಾನ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಇನ್ನೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಶ್ರೀಚಕ್ರ ಅನ್ನೋದು ಶಿವಶಕ್ತಿಯರು ವಿಹರಿಸ್ತಕ್ಕಂತಹ ಸ್ಥಾನ. ಇದು 9 ಭಾಗಗಳಾಗಿರುತ್ತೆ, ಅಂದ್ರೆ ಆವರಣಗಳಾಗಿರುತ್ತೆ. ಅದನ್ನೇ ನಾವು 9 ಚಕ್ರಗಳು ಅಂತ ಕೂಡ ಹೇಳ್ತೀವಿ. ಈ 9 ಆವರಣಗಳಲ್ಲಿ ಅಥವಾ ಚಕ್ರಗಳಲ್ಲಿ 4 ಶಿವಚಕ್ರಗಳಾದ್ರೆ 5 ಶಕ್ತಿ ಚಕ್ರಗಳು. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯಾಃ. ಬಿಂದು, ತ್ರಿಕೋನ, ಅಷ್ಟಕೋನ, ದಶಾರ ಯುಗ್ಮ. ದಶಾರ ಯುಗ್ಮ ಅಂದ್ರೆ 10 ಕೋನಗಳಿರ್ತಕ್ಕಂತಹ 2 ಚಕ್ರಗಳು. ಒಂದು ಅಂತರ್ದಶಾರ, ಇನ್ನೊಂದು ಬಹಿರ್ದಶಾರ ಅಂತಾರೆ. ಮತ್ತೆ 14 ಕೋನಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಚಕ್ರ. ಮತ್ತೆ ಅಷ್ಟದಳ, ಷೋಡಶದಳ, ವೃತ್ತತ್ರಯ, ಭೂಪುರತ್ರಯ, ಇವೆಲ್ಲ ಆವರಣಗಳಾಗಿರುವುದೇ ಶ್ರೀಚಕ್ರ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ವಿಷಯ ಏನಂದ್ರೆ ವೃತ್ತತ್ರಯಗಳನ್ನ ನಾವಿಲ್ಲಿ ಆವರಣಗಳ ಲೆಕ್ಕಕ್ಕೆ ತಗೊಳ್ಳೋ ಹಾಗಿಲ್ಲ. ಯಾಕೆ ಅಂದ್ರೆ ಈ ವಿಷಯವನ್ನ ವಿವರಿಸ್ತಾ ರುದ್ರಯಾಮಳದಲ್ಲಿ ಹೇಳ್ತಾರೆ, ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರದಳ ಸಂಯುತ ಷೋಡಶಾರಂ ವೃತ್ತತ್ರಿಭೂಪುರತ್ರಯಂ ಪರಿತಶ್ಚತುರ್ಧ್ವ ಶ್ರೀಚಕ್ರಮೇತದುದಿತಂ ಪರದೇವತಾಯಾಃ ಅಂತ ಹೇಳ್ತಾರೆ. ಪ್ರಪಂಚಸಾರ ಸಂಗ್ರಹದಲ್ಲಿ ಶ್ರೀಚಕ್ರವನ್ನ ವಿವರಿಸ್ತಾ ಬಿಂದು ತ್ರಿಕೋಣ ಕಾಷ್ಟಾವತಾರಯುಗ ಲೋಕಕೋಣ ವೃತ್ತತ್ರಯಂ ವಸುದಳ ವೃತ್ತ ಕಳಾದಳ ವೃತ್ತ ತ್ರಿಮಹೀಗೃಹಂ ಭಜೆ ಚಕ್ರಂ. ಇನ್ನು ಭೈರವಯಾಮಳದಲ್ಲಿ ಶ್ರೀಚಕ್ರವನ್ನ ವಿವರಿಸ್ತಾ ಚತುರ್ಭಿ ಶಿವಚಕ್ರೈಶ್ಚ ಶಕ್ತಿ ಚಕ್ರೈಶ್ಚ ಪಂಚಭಿಃ ಶಿವಶಕ್ತ್ಯಾತ್ಮಕಂ ಜ್ಞೇಯಂ ಶ್ರೀಚಕ್ರಂ ಶಿವಯೋರ್ವಪುಃ. ಶ್ರೀಚಕ್ರದಲ್ಲಿ ಶಿವಚಕ್ರಗಳು 4, ಶಕ್ತಿ ಚಕ್ರಗಳು 5, ಸೇರಿ ಒಟ್ಟು 9 ಚಕ್ರಗಳಿಗೆ ಶ್ರೀಚಕ್ರವು ಶಿವಶಕ್ತಿಯರ ಸ್ವರೂಪವಾಗಿದೆ. ಹಾಗಾದ್ರೆ ಇಲ್ಲಿ ಶಕ್ತಿ ಚಕ್ರಗಳು ಯಾವುವು, ಶಿವಚಕ್ರಗಳು ಯಾವುವು ಅನ್ನುವಂಥ ಪ್ರಶ್ನೆ ಬರುತ್ತೆ. ತ್ರಿಕೋಣಮಷ್ಟಕೋಣಂಚ ದಶಕೋಣದ್ವಯಂ ತಥಾ ಚತುರ್ದಶಾರಂ ಚೈತಾನಿ ಶಕ್ತಿ ಚಕ್ರಾಣಿ ಪಂಚಶಃ. ತ್ರಿಕೋಣ, ಅಷ್ಟಕೋನ, ದಶಕೋನಗಳೆರಡು. ಇವುಗಳಲ್ಲಿ ಒಂದು ಅಂತರ್ದಶಾರ, ಎರಡನೇದು ಬಹಿರ್ದಶಾರ. ನಂತರ 14 ಕೋನಗಳಿರುವ ಚಕ್ರ, ಈ 5 ಶಕ್ತಿ ಚಕ್ರಗಳು. ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯವಾದ ವಿಷಯ ಏನಂದ್ರೆ ಶಕ್ತಿ ಚಕ್ರಗಳೆಲ್ಲವೂ ಕೋನಾಕಾರದಲ್ಲಿರುತ್ತೆ. ಬಿಂದುಶ್ಚಾಷ್ಟದಳಂ ಪದ್ಮಂ ಪದ್ಮಂ ಷೋಡಶ ಪತ್ರಕಂ ಚತುರಶ್ರಂ ಚ ಚತ್ವಾರಿ ಶಿವಚಕ್ರಾಣ್ಯನುಕ್ರಮಾತ್. ಬಿಂದು, ಅಷ್ಟದಳ, ಷೋಡಶದಳ, ಭೂಪುರ, ಈ 4 ಶಿವಚಕ್ರಗಳು. ಶಕ್ತಿ ಚಕ್ರಗಳೆಲ್ಲ ಕೋನಾಕಾರದಲ್ಲಿದ್ರೆ ಶಿವಚಕ್ರಗಳು ಮಾತ್ರ ಬಿಂದು, 8 ದಳಗಳ ಪದ್ಮ, 16 ದಳಗಳ ಪದ್ಮ ಮತ್ತು 3 ರೇಖೆಗಳಿರುವಂತಹ ಚತುರಶ್ರಾಕಾರವಾದ ಭೂಪುರ ಪ್ರಾಕಾರವನ್ನ ಶಿವಚಕ್ರಗಳು ಅಂತ ಹೇಳ್ತೇವೆ. ಈ ರೀತಿಯಾಗಿ ಈ ಒಟ್ಟು 9 ಚಕ್ರಗಳು ಸೇರಿದರೆ ಅದನ್ನ ನಾವು ಶ್ರೀಚಕ್ರ ಅಂತ ಹೇಳ್ತೇವೆ.
ಹಾಗಾದ್ರೆ ಈ ಚಕ್ರಗಳು ಬಿಡಿ ಬಿಡಿಯಾಗಿದ್ದಾವಿಯೇ ಅಂದ್ರೆ ಇಲ್ಲ. ಇವು ಬಿಡಿ ಬಿಡಿಯಾಗಿರೋದು ಹಿಂದೂ ಕುಟುಂಬ ವ್ಯವಸ್ಥೆಗೆ ವ್ಯತಿರೇಕವಾಗಿರುತ್ತೆ. ಶಿವಶಕ್ತಿಯರನ್ನ ಪತಿ ಪತ್ನಿಯರೆಂದು ಹೇಳ್ತೇವೆ. ಆದ್ರಿಂದ ಪತಿ ಪತ್ನಿಯರು ಬೇರೆ ಬೇರೆಯಾಗಿರೋದಿಲ್ಲ, ಜೊತೆಯಲ್ಲಿಯೇ ಇರ್ತಾರೆ. ಆದ್ರಿಂದಲೇ ಶಿವ ಶಕ್ತಿ ಚಕ್ರಗಳು ಕೂಡ ಜೊತೆಯಲ್ಲೇ ಸೇರಿರ್ತವೆ. ಶಕ್ತಿ ಚಕ್ರಗಳಿಗೆ ಎರಡು ಕಡೆಗಳಲ್ಲಿಯೂ ಶಿವಚಕ್ರಗಳಿರುತ್ತೆ. ಒಂದು ಕಡೆ ಬಿಂದು, ಇನ್ನೊಂದು ಕಡೆ ಭೂಪುರ. ಅಷ್ಟೇ ಅಲ್ಲದೆ ಶಿವ ಮತ್ತು ಶಕ್ತಿ ಚಕ್ರಗಳು ಒಂದರ ಜೊತೆಗೊಂದು ಅವಿನಾಭಾವ ಸಂಬಂಧವನ್ನ ಕೂಡ ಹೊಂದಿರ್ತವೆ. ತ್ರಿಕೋಣೇ ಬೈಂದವಂ ಶ್ಲಿಷ್ಟಂ ಅಷ್ಟಾರೇಷ್ಟದಳಾಂಬುಜಂ ದಶಾರಯೋಹೋ ಷೋಡಶಾರಂ ಭೂಗೃಹಂ ಭುವನಾಶ್ರಕೆ. ಅಂದ್ರೆ ತ್ರಿಕೋನದಲ್ಲಿ ಬಿಂದುವು, ಅಷ್ಟಕೋನದಲ್ಲಿ ಅಷ್ಟದಳ, ದಶಾರ ಯುಗ್ಮದಲ್ಲಿ ಷೋಡಶದಳ, ಚತುರ್ದಶಾರದಲ್ಲಿ ಭೂಪುರ. ಹೀಗೆ ಶಿವ ಮತ್ತು ಶಕ್ತಿ ಚಕ್ರಗಳು ಒಂದಕ್ಕೊಂದು ಸಂಯೋಗವನ್ನ ಹೊಂದಿರ್ತವೆ. ಇದೇ ವಿಷಯವನ್ನ ಗೌಡಪಾದರು ತಮ್ಮ ಶುಭಗೋದಯ ಸ್ತುತಿಯ 11ನೇ ಶ್ಲೋಕದಲ್ಲಿ ವಿವರಿಸ್ತಾರೆ. ತ್ರಿಕೋಣೇ ವೃತ್ತತ್ರಯ ಮಿಭಕೋಣೇ ವಸುದಳಂ ಕಲಾಶ್ರಂ ಮಿಶ್ರಾರೆ ಭವತಿ ಭುವನಾಶ್ರೇ ಚ ಭುವನಂ ಚತುಶ್ಚಕ್ರಂ ಶೈವಂ ನಿವಸತಿ ಭಗೆ ಶಾಕ್ತಿಕಮುಮೆ ಪ್ರಧಾನೈಕ್ಯಂ ಷೋಢ ಭವತಿ ಚ ತಯೋಹೋ ಶಕ್ತಿ ಶಿವಯೋಹೋ. ಅಂದ್ರೆ ತ್ರಿಕೋನದ ಜೊತೆ ವೃತ್ತತ್ರಯವು, ಅಷ್ಟಕೋನದ ಜೊತೆ ಅಷ್ಟದಳ ಪದ್ಮವು, ದಶಾರ ಯುಗ್ಮದ ಜೊತೆ ಷೋಡಶದಳ ಪದ್ಮವು, ಚತುರ್ದಶಾರದ ಜೊತೆ ಭೂಪುರ ಸೇರಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗೌಡಪಾದರು ವೃತ್ತತ್ರಯವನ್ನ ಬಿಂದುವೆಂದು ಪರಿಗಣಿಸಿದ್ದಾರೆ. ಈ ರೀತಿಯಾಗಿ ಶಿವ ಶಕ್ತಿ ಚಕ್ರಗಳು ಸಂಯೋಗವನ್ನ ಹೊಂದಿರ್ತವೆ. ಇದು ಹಿಂದೂ ಕುಟುಂಬ ವ್ಯವಸ್ಥೆಗೆ ಪ್ರತೀಕ ಅಂತಲೇ ಹೇಳ್ಬೋದು. ಶ್ರೀಚಕ್ರದಲ್ಲಿ ಒಟ್ಟು 9 ಚಕ್ರಗಳಿವೆ. ಅವುಗಳನ್ನೇ ಆವರಣಗಳು ಅಂತ ಕರಿತೀವಿ. ಇನ್ನು ಅವುಗಳ ಹೆಸರುಗಳನ್ನ ನೋಡಿದ್ರೆ, ಪ್ರಥಮಾವರಣ ಇದು ಭೂಪುರ. ಇದರಲ್ಲಿ 3 ರೇಖೆಗಳಿರುತ್ತೆ. ಇದರ ಹೆಸರು ತ್ರೈಲೋಕ್ಯ ಮೋಹನ ಚಕ್ರ. ಇನ್ನು ದ್ವಿತೀಯಾವರಣ ಇದು ಷೋಡಶದಳ ಪದ್ಮ, ಅಂದ್ರೆ 16 ದಳಗಳಿರುವ ಪದ್ಮ. ಇದನ್ನೇ ಸರ್ವಾಶಾ ಪರಿಪೂರಕ ಚಕ್ರ ಅಂತ ಕರೀತಾರೆ. ಇನ್ನು 3ನೇ ಆವರಣ ಅಷ್ಟದಳ ಪದ್ಮ, ಅಂದ್ರೆ 8 ದಳಗಳ ಪದ್ಮ. ಇದರ ಹೆಸರು ಸರ್ವ ಸಂಕ್ಷೋಭಣ ಚಕ್ರ. ಇನ್ನು 4ನೇ ಆವರಣ ಚತುರ್ದಶಾರ, 14 ಕೋನಗಳಿರತಕ್ಕಂತಹ ಚಕ್ರ ಇದು. ಇದರ ಹೆಸರು ಸರ್ವ ಸೌಭಾಗ್ಯದಾಯಕ ಚಕ್ರ. ಇನ್ನು 5ನೇ ಆವರಣ ಬಹಿರ್ದಶಾರ, ಇದು 10 ಕೋನಗಳಿರ್ತಕ್ಕಂತಹ ಚಕ್ರ. ಇದರ ಹೆಸರು ಸರ್ವಾರ್ಥ ಸಾಧಕ ಚಕ್ರ. ಇನ್ನು 6ನೇ ಆವರಣ ಅಂತರ್ದಶಾರ, 10 ಕೋನಗಳಿರ್ತಕ್ಕಂತಹ ಚಕ್ರ. ಇದರ ಹೆಸರು ಸರ್ವರಕ್ಷಾಕರ ಚಕ್ರ. ಇನ್ನು 7ನೇ ಆವರಣ ಅಷ್ಟಕೋನಗಳಿರ್ತಕ್ಕಂತಹ ಚಕ್ರ. ಇದರ ಹೆಸರು ಸರ್ವರೋಗಹರ ಚಕ್ರ. ಇನ್ನು 8ನೇ ಆವರಣ ತ್ರಿಕೋನ. ಈ ತ್ರಿಕೋನ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಇದರ ಹೆಸರು ಸರ್ವಸಿದ್ಧಿಪ್ರದ ಚಕ್ರ. ಇನ್ನು 9ನೇ ಆವರಣವೇ ಬಿಂದುವು. ಇದರ ಹೆಸರು ಸರ್ವಾನಂದಮಯ ಚಕ್ರ. ಶ್ರೀಚಕ್ರದ ಬಗ್ಗೆ ಪರಮೇಶ್ವರಿಗೆ ವಿವರಿಸ್ತಾ, ಶ್ರೀಚಕ್ರಂ ತ್ರಿಪುರ ಸುಂದರ್ಯ ಬ್ರಹ್ಮಾಂಡಾಕಾರಮೀಶ್ವರಿ. ಓ ಪರಮೇಶ್ವರಿ, ಶ್ರೀಚಕ್ರ ಅಂದ್ರೆ ಸಾಮಾನ್ಯವಾದಂಥ ಯಂತ್ರ ಅಲ್ಲ, ಅದು ಬ್ರಹ್ಮಾಂಡಕ್ಕೆ ಪ್ರತೀಕ. ಯಾಕಂದ್ರೆ ಬ್ರಹ್ಮಾಂಡದಲ್ಲಿರುವಂತಹ ತತ್ವಗಳೆಲ್ಲ ಶ್ರೀಚಕ್ರದಲ್ಲಿರುತ್ತೆ. ಪಂಚಭೂತಾತ್ಮಕಂಚೈವ ತನ್ಮಾತ್ರಾತ್ಮಕಮೇವಚ. ಸೃಷ್ಟಿಗೆ ಮೂಲವಾದಂತಹ ಪಂಚಭೂತಗಳು ಮತ್ತು ಅವುಗಳ ಲಕ್ಷಣಗಳನ್ನ ತನ್ಮಾತ್ರಗಳು ಅಂತ ಹೇಳ್ತೀವಿ. ಇವುಗಳ ಸಂಯೋಗದಿಂದಲೇ ಜಗತ್ತು ಸೃಷ್ಟಿಯಾಗಿರುತ್ತೆ. ಅಂತಹ ಪಂಚಭೂತಗಳು ತನ್ಮಾತ್ರಗಳೆಲ್ಲವೂ ಶ್ರೀಚಕ್ರದಲ್ಲಿರುತ್ತೆ. ಆದ್ರಿಂದ ಶ್ರೀಚಕ್ರವು ಬ್ರಹ್ಮಾಂಡಕ್ಕೆ ಪ್ರತೀಕ. ಇಂದ್ರಿಯಾತ್ಮಕಮೇವಂಚ ಮನಸ್ತತ್ವಾತ್ಮಕಂ ತಥಾ. ಇಂದ್ರಿಯಗಳಿಗೆ ಅಂದ್ರೆ ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5. ಈ 10 ಇಂದ್ರಿಯಗಳು ಜಗತ್ತಿನಲ್ಲಿರುವಂತಹ ಪ್ರಾಣಿ ಕೋಟಿಗಳಿಗೆ ಇರುತ್ತೆ.
ಈ 10 ಇಂದ್ರಿಯಗಳ ತತ್ವಗಳು ಕೂಡ ಶ್ರೀಚಕ್ರದಲ್ಲೇ ಇರುತ್ತೆ. ಆದ್ರಿಂದ ಶ್ರೀಚಕ್ರವು ಸೃಷ್ಟಿಯಲ್ಲಿನ ಪ್ರಾಣಿ ಕೋಟಿಗಳಿಗೆ ಪ್ರತೀಕ ಅಂತ ಹೇಳ್ತಾರೆ. ಮನಸ್ತತ್ವಾತ್ಮಕಂ ತಥಾ, ಮನಸ್ಸು ಅನ್ನೋದು ಮಾನವರಿಗೆ ಮಾತ್ರವೇ ಇರ್ತಕ್ಕಂಥದ್ದು. ಯುಕ್ತಾಯುಕ್ತ ವಿಚಕ್ಷಣ ಜ್ಞಾನವನ್ನ, ಆಲೋಚಿಸುವಂತಹ ಶಕ್ತಿಯನ್ನ ಕೊಡುವುದೇ ಮನಸ್ಸು. ಆ ಮನಸ್ಸಿನ ತತ್ವವೂ ಕೂಡ ಶ್ರೀಚಕ್ರದಲ್ಲಿದೆ. ಆದ್ದರಿಂದ ಶ್ರೀಚಕ್ರವು ವಿಶ್ವ ಮಾನವರಿಗೆಲ್ಲ ಪ್ರತೀಕವಾಗಿದೆ. ಆದ್ರಿಂದಲೇ ಶ್ರೀಚಕ್ರವನ್ನ ಅರ್ಚಿಸಿದರೆ ಚರಾಚರ ಜಗತ್ತನ್ನ ಅರ್ಚಿಸಿದ ಹಾಗೆ, ವಿಶ್ವ ಮಾನವ ಕೋಟಿಯನ್ನ ಅರ್ಚಿಸಿದ ಹಾಗೆ, ಜಗತ್ತಿನಲ್ಲಿರುವ ಜೀವಕೋಟಿಗಳನ್ನೆಲ್ಲ ಅರ್ಚಿಸಿದ ಹಾಗೆ. ಆದ್ರಿಂದಲೇ ಶ್ರೀಚಕ್ರ ಪೂಜೆ ಬಹಳ ವಿಶೇಷವಾದಂಥದ್ದು. ಇವೇ ಅಲ್ಲದೆ ಮಾಯ, ಶುದ್ಧ ವಿದ್ಯಾ, ಮಹೇಶ್ವರ, ಸದಾಶಿವ ಎಂಬ ತತ್ವಗಳು ಕೂಡ ಶ್ರೀಚಕ್ರದಲ್ಲಿರುತ್ತೆ. ಈ ರೀತಿಯಾಗಿ 25 ತತ್ವಗಳಿರುತ್ತೆ. 26ನೆಯ ತತ್ವವೇ ಸಾಧಾಕ್ಯ ಕಳೆ, ಅದೇ ಮಹಾತ್ರಿಪುರ ಸುಂದರಿ. ಇನ್ನು ಶ್ರೀಚಕ್ರದಲ್ಲಿರ್ತಕ್ಕಂತಹ ಆವರಣಗಳು, ಅದರಲ್ಲಿರ್ತಕ್ಕಂತಹ ದೇವತೆಗಳ ವಿವರಣೆಯನ್ನ ನೋಡೋದಾದ್ರೆ, ಪ್ರಥಮಾವರಣ ಇದನ್ನ ತ್ರೈಲೋಕ್ಯ ಮೋಹನ ಚಕ್ರ ಅಂತಾರೆ. ಇದು ಲಕಾರವನ್ನ ಪ್ರತಿನಿಧಿಸುತ್ತೆ. ಇದು ಭೂಮಿ ತತ್ವವನ್ನ ಅಂದ್ರೆ ಪೃಥ್ವಿ ತತ್ವವನ್ನ ಹೊಂದಿರುತ್ತೆ. ಇದರಲ್ಲಿ 3 ರೇಖೆಗಳಿರುತ್ತೆ. ಆ 3 ರೇಖೆಗಳು ಭೂಲೋಕ, ಭುವರ್ಲೋಕ, ಸುವರ್ಲೋಕಗಳಿಗೆ ಪ್ರತೀಕ. ಇವು ಶುಕ್ಲ, ಪೀತ, ಅರುಣ ಅಂದ್ರೆ ಬಿಳಿ, ಹರಿಶಿಣ, ಕೆಂಪು ಬಣ್ಣಗಳಲ್ಲಿರುತ್ತೆ. ಈ ಆವರಣಗಳಿಗೆ 4 ದ್ವಾರಗಳಿರುತ್ತೆ. ಆ 4 ದ್ವಾರಗಳು 4 ವೇದಗಳಿಗೆ ಪ್ರತೀಕ. ಈ ದ್ವಾರಗಳಲ್ಲೇನಾದರೂ ಪ್ರವೇಶಿಸಿದರೆ ಪರದೇವತಾ ಸಾಕ್ಷಾತ್ಕಾರವು ದೊರೆಯುತ್ತೆ ಅಂತ ಹೇಳ್ತಾರೆ. ಶ್ರೀಚಕ್ರಸ್ಯ 4 ದ್ವಾರಾಣಿ ಚತುರ್ವೇದ ರೂಪಾಣಿ ದ್ವಾರ ಪ್ರವೇಶ ನೈವ ಭವತಿ ಪರದೇವತಾ ಸಾಕ್ಷಾತ್ಕರಃ. ಶ್ರೀಚಕ್ರವನ್ನ ಅರ್ಚಿಸುವವರು ಅಂದ್ರೆ ಪೂಜಿಸುವವರು 3 ಲೋಕಗಳನ್ನ ಸಂಮೋಹನಗೊಳಿಸ್ತಾರೆ. ಈ ಆವರಣಗಳಲ್ಲಿರುವ 3 ರೇಖೆಗಳಲ್ಲಿಯೂ ಬೇರೆ ಬೇರೆ ದೇವತೆಗಳಿರ್ತಾರೆ. ಈಗ ಒಂದೊಂದು ರೇಖೆಯಲ್ಲಿ ಪ್ರವೇಶವನ್ನ ಮಾಡ್ತಾ ಯಾವ ರೇಖೆಯಲ್ಲಿ ಯಾವ ದೇವತೆಗಳಿದ್ದಾರೆ ಅನ್ನೋದನ್ನ ನೋಡೋಣ. ಶುಕ್ಲ ಪೀತಾರುಣ ವರ್ಣ ರೇಖಾತ್ರಯಸ್ಯ ಲಕಾರ ಪ್ರಕೃತಿಕ ಪೃಥಿವ್ಯಾತ್ಮಕಸ್ಯ ಚತುರಶ್ರ ಪ್ರವೇಶ ರೀತ್ಯ. ಪ್ರಥಮ ರೇಖೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದೇವೆ. ಈ ರೇಖೆಯಲ್ಲಿ ಅಣಿಮಾದಿ ಅಷ್ಟ ಸಿದ್ಧಿಗಳು ದೇವತೆಗಳ ರೂಪದಲ್ಲಿ ಇರ್ತಾರೆ. ನಿಧಿವಾಹನ ಸಮಾರೂಢ ವರದಾಭಯ ಕರಾಂಭುಜ ಪದ್ಮರಾಗ ಪ್ರತೀಕಾಶಃ ಪ್ರಸೀದತ್ವ ಅಣಿಮಾದಯ ಗರಿಮಾಣಂ ಲಗಿಮಾಣಂ ವಶಿತ್ವಮಣಿ ಮಹಿಮಾನೌ ಪ್ರಾಕಾಮ್ಯಂ ಭುಕ್ತ್ಯಾಹಂ ಒಂದೇ ಪ್ರಾಪ್ತಿಂಚ ಸರ್ವಕಾಮದಂ. ಅಂದ್ರೆ ಅಣಿಮಾ ಸಿದ್ಧಿ ಅಂದ್ರೆ ಶರೀರವನ್ನ ಚಿಕ್ಕದಾಗಿಸ್ಕೊಳ್ಳೋದು ಅಂತ. ಮಹಿಮಾ ಸಿದ್ಧಿ ಅಂದ್ರೆ ಶರೀರವನ್ನ ಬೃಹದಾಕಾರವಾಗಿ ಬೆಳೆಸ್ಕೊಳ್ತಕ್ಕಂಥದ್ದು ಅಂತ. ಗರಿಮಾ ಸಿದ್ಧಿ ಅಂದ್ರೆ ದೇಹದ ತೂಕವನ್ನ ವಿಪರೀತವಾಗಿ ಹೆಚ್ಚಿಸೋದನ್ನ ಗರಿಮಾ ಸಿದ್ಧಿ ಅಂತಾರೆ. ಲಘಿಮಾ ಸಿದ್ಧಿ ಅಂದ್ರೆ ಶರೀರವನ್ನ ಬಹಳ ಹಗುರವನ್ನಾಗಿ ಮಾಡ್ಕೊಳ್ಳುವಂಥದ್ದು. ಪ್ರಾಪ್ತಿ ಸಿದ್ಧಿ ಅಂದ್ರೆ ಬೇಕಾದ ವಸ್ತುಗಳನ್ನ ಪಡೆಯುವಂಥದ್ದು. ಪ್ರಾಕಾಮ್ಯ ಸಿದ್ಧಿ ಅಂದ್ರೆ ಆಕಾಶ ಗಮನ ಮಾಡ್ತಕ್ಕಂಥದ್ದು. ಈಶಿತ್ವ ಸಿದ್ಧಿ ಅಂದ್ರೆ ಸಮಸ್ತ ಅಧಿಕಾರವನ್ನ ಪಡೆಯುವಂಥದ್ದು. ವಸಿತ್ವ ಸಿದ್ಧಿ ಅಂದ್ರೆ ಪಂಚಭೂತಗಳು ಕೂಡ ವಶ ಮಾಡಿಕೊಳ್ಳೋದು. ಭೂಪುರದ ಪ್ರಥಮಾವರಣವನ್ನ ಪೂಜಿಸಿ ಅರ್ಚಿಸಿದರೆ ಈ ಫಲವನ್ನ ಸಾಧಿಸ್ತೇವೆ. ಇವುಗಳನ್ನೇ ಅಷ್ಟ ಸಿದ್ಧಿಗಳು ಅಂತ ಕರೀತಾರೆ. ಸಿದ್ಧಿಗಳು ಅನೇಕ ಇರುತ್ತೆ. ಆ ಸಿದ್ಧಿಗಳಲ್ಲೆಲ್ಲ ಪ್ರಮುಖವಾದವೇ ಈ 8 ಸಿದ್ಧಿಗಳು. ಆದ್ರಿಂದಲೇ ಅಷ್ಟ ಸಿದ್ಧಿಗಳು ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಸಂದೇಹ ಬರ್ಬೋದು, ಇದೇನು ಅಷ್ಟ ಸಿದ್ಧಿಗಳನ್ನೇ ಹೇಳ್ತಾ ಇದ್ದೀರಾ, ಖಡ್ಗಮಾಲದಲ್ಲಿ 11 ಸಿದ್ಧಿಗಳನ್ನ ಹೇಳಿದ್ದಾರಲ್ಲ ಅಂತ. ಅದರಲ್ಲಿ 10ನೇ ಸಿದ್ಧಿಯನ್ನ ಅರ್ಚಿಸುತ್ತೇವೆ. ಇದೆಲ್ಲ ಸಂಪ್ರದಾಯ ಭೇದ ಆಗಿರುತ್ತೆ ಅಷ್ಟೇ. ಗುರು ಸಂಪ್ರದಾಯವನ್ನ ಆಚರಣೆ ಮಾಡಬೇಕು. ಇನ್ನು ದ್ವಿತೀಯ ರೇಖೆ, 2ನೆಯ ರೇಖೆಯನ್ನ ನೋಡೋದಾದ್ರೆ, ಚತುರ್ಭುಜ ತ್ರಿನಯನ ಪದ್ಮ ಶೂಲಾದಿ ಹೇತಯ
ವಿಚಿತ್ರಾಭರಣಾದೇವ್ಯ ಪ್ರಸೀದತ್ವಮಷ್ಟಮಾತರಃ. ಇಲ್ಲಿ 4 ಭುಜಗಳಿರುವ, 3 ಕಣ್ಣುಗಳಿರುವ, ಪದ್ಮ, ಶೂಲ ಮೊದಲಾದ ಆಯುಧಗಳನ್ನ ಧರಿಸಿರುವಂತಹ, ಚಿತ್ರ ವಿಚಿತ್ರವಾದ ಆಭರಣಗಳನ್ನ ಧರಿಸಿರ್ತಕ್ಕಂತಹ ಅಷ್ಟಮಾತೃಕೆಯರು ಈ ರೇಖೆಯಲ್ಲಿ ಇರ್ತಾರೆ. ಅವರು ಬ್ರಾಹ್ಮಿ ಅಂದ್ರೆ ಬ್ರಹ್ಮನ ಶಕ್ತಿ, ಮಾಹೇಶ್ವರಿ ಅಂದ್ರೆ ಈಶ್ವರನ ಶಕ್ತಿ, ಕೌಮಾರಿ ಅಂದ್ರೆ ಕುಮಾರಸ್ವಾಮಿಯ ಶಕ್ತಿ, ವೈಷ್ಣವಿ ಅಂದ್ರೆ ವಿಷ್ಣುಮೂರ್ತಿಯ ಶಕ್ತಿ, ವಾರಾಹಿ ಅಂದ್ರೆ ವರಾಹಸ್ವಾಮಿಯ ಶಕ್ತಿ, ಮಾಹೇಂದ್ರಿ ಅಂದ್ರೆ ಇಂದ್ರನ ಶಕ್ತಿ, ಚಾಮುಂಡ ಅಂದ್ರೆ ಚಂಡಮುಂಡರನ್ನ ವಧಿಸಿದಂತಹ ಶಕ್ತಿ, ಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮೀ ದೇವಿಯ ಶಕ್ತಿ. ಈ ಅಷ್ಟಮಾತೃಕೆಯರಲ್ಲಿ ಮಹಾಲಕ್ಷ್ಮಿಗೆ ಬದಲಾಗಿ ಕೆಲವರು ನೃಸಿಂಹನ ಶಕ್ತಿಯಾದ ನಾರಸಿಂಹಿ ಅಂತ ಹೇಳ್ತಾರೆ. ಇದೆಲ್ಲ ಕೇವಲ ಸಂಪ್ರದಾಯ ಭೇದ ಅಂತ ಗಮನಿಸಬೇಕು. ತೃತೀಯ ರೇಖೆ, ಈ ರೇಖೆಯಲ್ಲಿ ಮುದ್ರಾ ದೇವತೆಗಳು ಇರ್ತಾರೆ. ಸರ್ವ ಸಂಕ್ಷೋಭಿಣಿ, ಸರ್ವವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವವಶಂಕರಿ, ಸರ್ವೋನ್ಮಾದಿನಿ, ಸರ್ವ ಮಹಾಂಕುಶೆ, ಸರ್ವಖೇಚರಿ, ಸರ್ವಬೀಜೆ, ಸರ್ವಯೋನಿ, ಸರ್ವತ್ರಿಕಂಠ ಅಂತ ಈ 10 ಅಂದ್ರೆ ನಾವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋರು ಗೊತ್ತಿರತ್ತೆ. ದಶಮುದ್ರಾ ಸಮಾರಾಧ್ಯ ತ್ರಿಪುರಾ ಶ್ರೀವಶಂಕರಿ ಅಂತ ಹೇಳ್ತೀವಿ. ಹಾಗೆ ಪರಮೇಶ್ವರಿಯ ಈ 3ನೇ ರೇಖೆಯಲ್ಲಿ, ಶ್ರೀಚಕ್ರದ ಭೂಪುರದ 3ನೇ ರೇಖೆಯಲ್ಲಿ ಈ ಮುದ್ರಾಶಕ್ತಿಗಳು ಇರ್ತಾರೆ. ಈ ತ್ರೈಲೋಕ್ಯ ಮೋಹನ ಚಕ್ರದ ಅಂದ್ರೆ ಭೂಪುರ ತ್ರಯದ ಆವರಣಕ್ಕೆ ಅಧಿದೇವತೆ ತ್ರಿಪುರ. ಇಲ್ಲಿರ್ತಕ್ಕಂತಹ ಯೋಗಿನಿಯ ಹೆಸರು ಪ್ರಕಟ ಯೋಗಿನಿ. ಈಗ ದ್ವಿತೀಯ ಆವರಣದಲ್ಲಿ ಪ್ರವೇಶ ಮಾಡಿದ್ರೆ ಅದರ ಹೆಸರು ಸರ್ವಾಶಾ ಪರಿಪೂರಕ ಚಕ್ರ. ಇದು 16 ದಳಗಳಿರತಕ್ಕಂತಹ ಪದ್ಮ. ಇದು ಸಕಾರವನ್ನ ಪ್ರತಿನಿಧಿಸುತ್ತೆ. ಚಂದ್ರಕಲಾ ಸ್ವರೂಪ. ಇದನ್ನ 16 ದಳಗಳಲ್ಲಿಯೂ ಚಂದ್ರನ 16 ಕಳೆಗಳಿರ್ತವೆ ಅಂತ ಹೇಳ್ತಾರೆ. ಚಂದ್ರ ಕಳೆಗಳು ಅಂದ್ರೆ 16. ಇದರಲ್ಲಿರ್ತಕ್ಕಂತಹ ದಳಗಳು ಕೂಡ 16 ಆದ್ದರಿಂದ ಇದನ್ನ ಚಂದ್ರಕಲಾ ಸ್ವರೂಪ ಅಂತ ಹೇಳ್ತಾರೆ. ಯಾವು ಚಂದ್ರನ 16 ಕಳೆಗಳು ಯಾವು ಅಂತ ನೋಡೋದಾದ್ರೆ ಅಮೃತ, ಮಾನದ, ಪೂಷಾ, ತುಷ್ಟಿ, ಪುಷ್ಟಿ, ರತಿ, ಧೃತಿ, ಶಶಿನಿ, ಚಂದ್ರಿಕಾ, ಕಾಂತ, ಜ್ಯೋತ್ಸ್ನ, ಶ್ರೀ, ಪ್ರೀತಿ, ಅಂಗದ, ಪೂರ್ಣ, ಪೂರ್ಣಾಮೃತ. ಈ 16 ಕಳೆಗಳನ್ನ ಚಂದ್ರ ಕಳೆಗಳು ಅಂತ ಹೇಳ್ತೀವಿ. ಕಾಮಕಲಾ ವಿಳಾಸದಲ್ಲಿನ ನಿತ್ಯ ಪ್ರಕರಣದಲ್ಲಿ ಕಾಮೇಶ್ವರಿ ಮೊದಲಾದ ನಿತ್ಯೆಯರು ತಿಥಿಗಳ ರೂಪದಲ್ಲಿರ್ತಾರೆ. ಆ ತಿಥಿಗಳು ಹಗಲು ರಾತ್ರಿ ರೂಪದಲ್ಲಿ ಪ್ರಕಾಶ ವಿಮರ್ಶಗಳಾಗಿ ಪಂಚದಶಿ ಮಹಾಮಂತ್ರದಲ್ಲಿ ಬೀಜಾಕ್ಷರಗಳ ರೂಪದಲ್ಲಿರ್ತವೆ. ಆದರೆ ಈ 16ನೇ ನಿತ್ಯೆಯೇ ಮಹಾತ್ರಿಪುರ ಸುಂದರಿ. ಇನ್ನು ಶ್ರೀಚಕ್ರದಲ್ಲಿನ ದ್ವಿತೀಯಾವರಣದಲ್ಲಿ ಚಂದ್ರನ ಕಳೆಗಳು 16. ಈ ಆಕರ್ಷಣಾ ದೇವತೆಗಳ ರೂಪದಲ್ಲಿ ಈ 16 ಕಳೆಗಳು ಇರ್ತವೆ. ಅವುಗಳೇ ಕಾಮಾಕರ್ಷಿಣಿ, ಬುದ್ಧ್ಯಾಕರ್ಷಿಣಿ, ಅಹಂಕಾರಾಕರ್ಷಿಣಿ, ಶಬ್ದಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರೂಪಾಕರ್ಷಿಣಿ, ರಸಾಕರ್ಷಿಣಿ, ಗಂಧಾಕರ್ಷಿಣಿ, ಚಿತ್ತಾಕರ್ಷಿಣಿ, ಧೈರ್ಯಾಕರ್ಷಿಣಿ, ಸ್ಮೃತ್ಯಾಕರ್ಷಿಣಿ, ನಾಮಾಕರ್ಷಿಣಿ, ಬೀಜಾಕರ್ಷಿಣಿ, ಆತ್ಮಾಕರ್ಷಿಣಿ, ಅಮೃತಾಕರ್ಷಿಣಿ, ಶರೀರಾಕರ್ಷಿಣಿ. ಈ 16 ಆಕರ್ಷಣ ದೇವತೆಗಳು ಆ ಷೋಡಶದಳ ಪದ್ಮದಲ್ಲಿ ಇರ್ತಾರೆ. ಇವರೆಲ್ಲರೂ ಅಕಾರಾದಿ ಸ್ವರೂಪದಲ್ಲಿ ಆ ಇಂದ ಅಹಾವರೆಗೂ 16 ದಳಗಳಲ್ಲಿರ್ತಾರೆ. ಈ ಆವರಣಕ್ಕೆ ಯೋಗಿನಿ ಗುಪ್ತ ಯೋಗಿನಿ. ಇಲ್ಲಿರ್ತಕ್ಕಂತಹ ಆವರಣದ ಅಧಿದೇವತೆ ತ್ರಿಪುರೇಶಿ. ಇನ್ನು ತೃತೀಯಾವರಣ, ಇದು ಸರ್ವ ಸಂಕ್ಷೋಭಣ ಚಕ್ರ ಅಂದ್ರೆ ಅಷ್ಟದಳ ಪದ್ಮಗಳನ್ನ ಹೊಂದಿರತಕ್ಕಂತಹ ಚಕ್ರ. ಇದು ಹಕಾರವನ್ನ ಪ್ರತಿನಿಧಿಸುತ್ತೆ ಮತ್ತು ಅಷ್ಟಮೂರ್ತ್ಯಾತ್ಮಕವಾದಂಥದ್ದು ಈ ಚಕ್ರ. ಅಷ್ಟಮೂರ್ತ್ಯಾತ್ಮಕವೂ ಆಗಿದೆ. ಅಷ್ಟಮೂರ್ತಿಗಳು ಅಂದ್ರೆ ಯಾರು? ಭವ, ಶರ್ವ, ಈಶಾನ, ಪಶುಪತಿ, ರುದ್ರ, ಉಗ್ರ, ಭೀಮ, ಮಹಾದೇವ. ಇವರೇ 8 ದಳಗಳಲ್ಲಿರ್ತಕ್ಕಂತಹ ಅನಂಗ ಕುಸುಮ ಮೊದಲಾದ ದೇವತೆಗಳ ರೂಪದಲ್ಲಿ ಇರ್ತಾರೆ.
ಅನಂಗ ಕುಸುಮ, ಅನಂಗರೇಖಾ, ಅನಂಗ ಮೇಖಲ, ಅನಂಗ ಮದನ, ಅನಂಗ ಮದನಾತುರ, ಅನಂಗ ವೇಗಿನಿ, ಅನಂಗಾಂಕುಶ, ಅನಂಗ ಮಾಲಿನಿ. ಇಲ್ಲಿರುವಂತಹ ಯೋಗಿನಿಯ ಹೆಸರು ಗುಪ್ತತರ ಯೋಗಿನಿ. ಈ ಆವರಣಕ್ಕೆ ಅಧಿದೇವತೆ ತ್ರಿಪುರ ಸುಂದರಿ. ಇನ್ನು ಚತುರ್ಥಾವರಣ, ಇದು ಸರ್ವ ಸೌಭಾಗ್ಯದಾಯಕ ಚಕ್ರ. ಚತುರ್ದಶಾರ ಅಂದ್ರೆ 14 ಕೋನಗಳಿರ್ತಕ್ಕಂತಹ ಚಕ್ರ. ಇದು ಈಕಾರವನ್ನ ಪ್ರತಿನಿಧಿಸುತ್ತೆ. ಶ್ರೀಚಕ್ರದಲ್ಲಿ ಇಲ್ಲಿಯವರೆಗೂ ಶಿವಚಕ್ರಗಳ ಬಗ್ಗೆ ಹೇಳಲಾಗಿತ್ತು. ಇನ್ನು ಶಕ್ತಿ ಚಕ್ರಗಳನ್ನ ವಿವರಿಸಲಾಗುತ್ತೆ. ಇದರಲ್ಲಿರುವಂತಹ 14 ಕೋನಗಳು 14 ಲೋಕಗಳಿಗೆ ಪ್ರತೀಕ. ಇವುಗಳಲ್ಲಿ ಊರ್ಧ್ವಲೋಕಗಳು 7, ಅಧೋಲೋಕಗಳು 7. ಅನೇಕ ಕೋಟಿ ಬ್ರಹ್ಮಾಂಡಾನಾಂ ಏಕತಮೇ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಲೋಕಾದಿ ಅಧೋಲೋಕಾನಾಂ ಊರ್ಧ್ವಭಾಗೆ ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಾದಿ ಊರ್ಧ್ವಲೋಕಾನಾಂ ಅಧೋಭಾಗೆ. ಅಂದ್ರೆ ಈ ರೀತಿಯಾಗಿ ಅಧೋಲೋಕಗಳಿಗೆ ಮೇಲೆ, ಊರ್ಧ್ವಲೋಕಗಳಿಗೆ ಕೆಳಗೆ ಭೂಲೋಕ ಇರುತ್ತೆ. ಅಂದ್ರೆ ಮಧ್ಯದಲ್ಲಿರುತ್ತೆ. ಈ 14 ಲೋಕಗಳಿಗೆ ಚತುರ್ಥಾವರಣದಲ್ಲಿರುವ 14 ಕೋನಗಳು, ಈ 14 ಲೋಕಗಳು 14 ಕೋನಗಳಿಗೆ ಪ್ರತೀಕವಾಗಿರುತ್ತೆ. ಇವುಗಳಲ್ಲಿ ಕ್ಷೋಭಿಣಿ ಮೊದಲಾದ ಶಕ್ತಿಗಳು ಧನುರ್ಬಾಣಗಳನ್ನ ಧರಿಸಿ ಸರ್ವಾಭರಣಾಲಂಕೃತರಾಗಿ ಇರ್ತಾರೆ. ಅವರು ಸರ್ವ ಸಂಕ್ಷೋಭಿಣಿ, ಸರ್ವವಿದ್ರಾವಿಣಿ, ಸರ್ವಾಕರ್ಷಿಣಿ, ಸರ್ವಾಹ್ಲಾದಿನಿ, ಸರ್ವಸಮ್ಮೋಹಿನಿ, ಸರ್ವಸ್ತಂಭಿನಿ, ಸರ್ವಜೃಂಭಿಣಿ, ಸರ್ವವಶಂಕರಿ, ಸರ್ವರಂಜನಿ, ಸರ್ವೋನ್ಮಾದಿನಿ, ಸರ್ವಾರ್ಥ ಸಾಧಿನಿ, ಸರ್ವಸಂಪತ್ತಿ ಪೂರಿಣಿ, ಸರ್ವಮಂತ್ರಮಯಿ, ಸರ್ವದ್ವಂದ್ವ ಕ್ಷಯಂಕರಿ. ಇಲ್ಲಿರ್ತಕ್ಕಂತಹ ಯೋಗಿನಿಯ ಹೆಸರು ಸಂಪ್ರದಾಯ ಯೋಗಿನಿ. ಈ ಆವರಣದ ಅಧಿದೇವತೆ ತ್ರಿಪುರವಾಸಿನಿ. ಇನ್ನು ಪಂಚಮಾವರಣ, ಇದೇ ಸರ್ವಾರ್ಥ ಸಾಧಕ ಚಕ್ರ. ಇದನ್ನೇ ಬಹಿರ್ದಶಾರ ಅಂದ್ರೆ 10 ಕೋನಗಳಿರ್ತಕ್ಕಂತಹ ಚಕ್ರ. ದಶಾರಾತ್ಮಕವಾದಂಥದ್ದು ಅಂದ್ರೆ ದಶಾವತಾರಗಳು 10 ಕೋನಗಳಲ್ಲಿಯೂ ಇದ್ದಾವೆ ಅಂತ. ದಶದೇವ್ಯಾ ಪ್ರಸೀದಂತು ಸರ್ವಸಿದ್ಧಿ ಪ್ರದಾಯಕಾಃ ರಕ್ತಾಸ್ಸು ಪುಷ್ಟಹಾರಾಢ್ಯ ವರದಾಭಯ ಪಾಣಯಃ. ಇಲ್ಲಿ 10 ಕೋನಗಳಲ್ಲಿ ಸರ್ವಸಿದ್ಧಿಪ್ರದ ಮೊದಲಾದ ದೇವತೆಗಳು ಕೆಂಪು ಹೂವಿನ ಮಾಲೆಯನ್ನ ಧರಿಸಿ ವರದ ಅಭಯ ಮುದ್ರೆಗಳನ್ನ ಧರಿಸಿರ್ತಾರೆ. ಅವರು ಸರ್ವಸಿದ್ಧಿಪ್ರದ, ಸರ್ವ ಸಂಪತ್ಪ್ರದ, ಸರ್ವಪ್ರಿಯಂಕರಿ, ಸರ್ವಮಂಗಳಕಾರಿಣಿ, ಸರ್ವ ಕಾಮಪ್ರದ, ಇದು ಕಾಮ್ಯಪ್ರದ ಅಂತಲೂ ಕೂಡ ಹೇಳ್ಬೋದು, ಸರ್ವ ದುಃಖ ವಿಮೋಚನಿ, ಸರ್ವ ಮೃತ್ಯು ಪ್ರಶಮನಿ, ಸರ್ವ ವಿಘ್ನ ನಿವಾರಿಣಿ, ಸರ್ವಾಂಗ ಸುಂದರಿ, ಸರ್ವ ಸೌಭಾಗ್ಯದಾಯಿನಿ. ಇಲ್ಲಿರ್ತಕ್ಕಂತಹ ಯೋಗಿನಿಯ ಹೆಸರು ಕುಲೋತ್ತೀರ್ಣ ಯೋಗಿನಿ. ಈ ಆವರಣಕ್ಕೆ ಅಧಿದೇವತೆ ತ್ರಿಪುರಾಶ್ರೀ. ಇನ್ನು ಅಷ್ಟಮಾವರಣ, ಇದು ಸರ್ವರಕ್ಷಾಕರ ಚಕ್ರ. ಅಂತರ್ಧಶಾರ 10 ಕೋನಗಳಿರ್ತಕ್ಕಂತಹ ಚಕ್ರ ರಕಾರವನ್ನ ಪ್ರತಿನಿಧಿಸುತ್ತೆ. ದಶಕಳಾತ್ಮಕವಾದಂಥದ್ದು. ಅಗ್ನಿಯ ಕಳೆಗಳು 10. ಯಾವುವು ಆ 10 ಅಂದ್ರೆ ಧೂಮ್ರ, ಊಷ್ಮ, ಜ್ವಲಿನಿ, ಜ್ವಾಲಿನಿ, ವಿಸ್ಫುಲಿಂಗಿನಿ, ಸುಶ್ರೀ, ಸುರೂಪ, ಕಪಿಲ, ಹವ್ಯವಾಹಿನಿ, ಕವ್ಯವಾಹಿನಿ ಅಂತ. ಇಲ್ಲಿ ಸರ್ವಜ್ಞ ಮೊದಲಾದ ದೇವತೆಗಳು ಪುಸ್ತಕ, ಅಕ್ಷಮಾಲ ಮೊದಲಾದವುಗಳನ್ನ ಕೈಯಲ್ಲಿ ಧರಿಸಿ ಸ್ಫಟಿಕ, ಶುದ್ಧ ಸ್ಫಟಿಕಗಳ ಹಾಗೆ ಪ್ರಕಾಶಿಸ್ತಾ ಇರ್ತಾರೆ. ಅವರು ಸರ್ವಜ್ಞ, ಸರ್ವಶಕ್ತಿ, ಸರ್ವೈಶ್ವರ್ಯ ಪ್ರದಾಯಿನಿ, ಸರ್ವಜ್ಞಾನಮಯಿ, ಸರ್ವ ವ್ಯಾಧಿ ವಿನಾಶಿನಿ, ಸರ್ವಾಧಾರ ಸ್ವರೂಪ, ಸರ್ವ ಪಾಪಹರ, ಸರ್ವಾನಂದಮಯಿ, ಸರ್ವರಕ್ಷಾ ಸ್ವರೂಪಿಣಿ, ಸರ್ವೇಪ್ಸಿತ ಫಲಪ್ರದ. ಇಲ್ಲಿರ್ತಕ್ಕಂತಹ ಯೋಗಿನಿಯ ಹೆಸರು ನಿಗರ್ಭ ಯೋಗಿನಿ. ಈ ಆವರಣದ ಅಧಿದೇವತೆ ತ್ರಿಪುರ ಮಾಲಿನಿ. ಇನ್ನು ಸಪ್ತಮಾವರಣ, ಇದು ಸರ್ವ ರೋಗಹರ ಚಕ್ರ. ಅಷ್ಟಕೋನಗಳಿರ್ತಕ್ಕಂತಹ ಚಕ್ರ ಇದು. ಇದು ಕಕಾರವನ್ನ ಪ್ರತಿನಿಧಿಸುತ್ತದೆ. ಅಷ್ಟಮೂರ್ತ್ಯಾತ್ಮಕ, ಇದರಲ್ಲಿ
8 ಕೋನಗಳಿದ್ದು ಈ 8 ಕೋನಗಳಲ್ಲಿ ಅಷ್ಟವಸುಗಳು ವಾಗ್ದೇವಿಯ ರೂಪದಲ್ಲಿ ಇರ್ತಾರೆ ಅಂತ. ಅಷ್ಟವಸುಗಳು ಅಂದ್ರೆ ಯಾರು? ಆಪ್ರ, ಧ್ರುವ, ಸೋಮ, ಧರ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ. ವಾಗ್ದೇವತಾಃ ಪ್ರಸೀದಂತು ಸಿಂಧೂರ ಕನಕಾಂಬರ ಪುಸ್ತಕಾಕ್ಷಾದಿ ವಿಲಸತ್ ವರದಾಭಯ ಪಾಣಯಃ. ವಾಗ್ದೇವತೆಗಳು ಈ ಆವರಣದಲ್ಲಿ ಸಿಂಧೂರವು ಮತ್ತು ಕನಕಾಂಬರ ಸೇರಿದಂತಹ ಬಣ್ಣದಲ್ಲಿರುವ ವಸ್ತ್ರವನ್ನ ಧರಿಸಿ ಪುಸ್ತಕ, ಅಕ್ಷಮಾಲ, ವರದ, ಅಭಯ ಮುದ್ರೆಗಳನ್ನ ಧರಿಸಿರ್ತಾರೆ. ಅವರೇ ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲ, ಅರುಣ, ಜಯಿನಿ, ಸರ್ವೇಶ್ವರಿ, ಕೌಳಿನಿ. ಇಲ್ಲಿರ್ತಕ್ಕಂತಹ ಯೋಗಿನಿಯ ಹೆಸರು ರಹಸ್ಯ ಯೋಗಿನಿ. ಈ ಆವರಣಕ್ಕೆ ಅಧಿದೇವತೆ ತ್ರಿಪುರ ಸಿದ್ಧಾಂಬ ಅಂತ. ಇನ್ನು ಅಷ್ಟಮಾವರಣ, ಇದು ಸರ್ವಸಿದ್ಧಿಪ್ರದ ಚಕ್ರ, ತ್ರಿಕೋನ, ತ್ರಿಗುಣಾತ್ಮಕವಾದಂಥದ್ದು. ಇಲ್ಲಿ ಕಾಮೇಶ್ವರಿ, ವಜ್ರೇಶ್ವರಿ, ಭಗಮಾಲಿನಿ ಎಂಬ ಈ 3 ದೇವತೆಗಳು ಕೆಂಪು ವರ್ಣವುಳ್ಳ ಕೆಂಪು ವಸ್ತ್ರವನ್ನ ಧರಿಸಿ ಕೈಗಳಲ್ಲಿ ಆಯುಧಗಳನ್ನ ಧರಿಸಿ ಕಾಮೇಶ್ವರಿ, ವಜ್ರೇಶ್ವರಿ, ಭಗಮಾಲಿನಿ ಎಂಬ ದೇವತೆಗಳು ಇಲ್ಲಿರ್ತಾರೆ. ಇಲ್ಲಿರ್ತಕ್ಕಂತಹ ಯೋಗಿನಿಯ ಹೆಸರು ಅತಿ ರಹಸ್ಯ ಯೋಗಿನಿ. ಈ ಆವರಣದ ಅಧಿದೇವತೆ ತ್ರಿಪುರಾಂಬ. ಇನ್ನು ನವಮಾವರಣ ಅಂದ್ರೆ 9ನೆಯ ಆವರಣ, ಇದು ಸರ್ವಾನಂದಮಯ ಚಕ್ರ. ಇದೇ ಬಿಂದು ರೂಪದಲ್ಲಿರುತ್ತೆ. ನಾವು ಹೇಳುವಾಗ ತ್ರಿಕೋನ ರೂಪಿಣಿ ಶಕ್ತಿ ಬಿಂದು ರೂಪ ಪರಶಿವ ಅಂದ್ರೆ ತ್ರಿಕೋನವೇ ಶಕ್ತಿ, ಬಿಂದುವೇ ಶಿವ ಅಂತ. ಈ ಬಿಂದುವನ್ನೇ ಸರ್ವಾನಂದಮಯ ಚಕ್ರ ಅಂತೀವಿ. ಅದೇ ಪರಬ್ರಹ್ಮ ಸ್ವರೂಪ. ಇಲ್ಲಿ ಶಿವಶಕ್ತಿಯರು ನೆಲೆಸಿರ್ತಾರೆ. ಶ್ರೀ ಶ್ರೀ ಪರ ಭಟ್ಟಾರಿಕೆ ಸರ್ವಾನಂದಮಯ ಚಕ್ರ ಸ್ವಾಮಿನಿ, ಪರಾಪರ ರಹಸ್ಯ ಯೋಗಿನಿ. ಈ ಆವರಣದಲ್ಲಿರ್ತಕ್ಕಂತಹ ಯೋಗಿನಿಯ ಹೆಸರು ಪರಾಪರ ರಹಸ್ಯ ಯೋಗಿನಿ. ಈ ಆವರಣದ ಅಧಿದೇವತೆ ಮಹಾತ್ರಿಪುರ ಸುಂದರಿ. ಈಗ ಈ 9 ಆವರಣಗಳು, ಅದರಲ್ಲಿರ್ತಕ್ಕಂತಹ ದೇವತೆಗಳು ಯಾರು ಅನ್ನೋದು ಗೊತ್ತಾಯ್ತು. ಇನ್ನು ವೃತ್ತಗಳ ಬಗ್ಗೆ ನೋಡೋದಾದ್ರೆ, ಶ್ರೀಚಕ್ರದಲ್ಲಿ 3 ವೃತ್ತಗಳಿರ್ತವೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಆ ಆವರಣಗಳ ಲೆಕ್ಕಕ್ಕೆ ಈ ವೃತ್ತಗಳನ್ನ ತಗೊಳ್ಳೋದಿಲ್ಲ. ನಿಜಕ್ಕೆ ಶ್ರೀಚಕ್ರದಲ್ಲಿ ವೃತ್ತಗಳಿವೆಯೇ ಇಲ್ಲವೇ ಅಂತ ನೋಡೋದಾದ್ರೆ, ಹಯಗ್ರೀವ ಸಂಪ್ರದಾಯದಲ್ಲಿ ಅಸಲಿಗೆ ವೃತ್ತಗಳೇ ಇರೋದಿಲ್ಲ. ಆನಂದ ಭೈರವ ಸಂಪ್ರದಾಯದಲ್ಲಿ ವೃತ್ತತ್ರಯವೂ ಇದೆ, ಆದರೆ ಅದಕ್ಕೆ ಪೂಜೆ ಮಾತ್ರ ಇರೋದಿಲ್ಲ. ದಕ್ಷಿಣಾಮೂರ್ತಿ ಸಂಪ್ರದಾಯದಲ್ಲಿ ವೃತ್ತತ್ರಯಕ್ಕೆ ಪೂಜೆ ಇದೆ ಅಂತ ಹೇಳ್ತಾರೆ. ಇನ್ನು ಶ್ರೀಚಕ್ರದಲ್ಲಿರ್ತಕ್ಕಂತಹ ವೃತ್ತತ್ರಯಗಳಲ್ಲಿ ವೃತ್ತಗಳು ಎಲ್ಲಿರ್ತವೆ ಮತ್ತೆ ಆ ವೃತ್ತದಲ್ಲಿ ಯಾವ ಯಾವ ದೇವತೆಗಳಿರ್ತಾರೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.